ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಗಪ್ಪ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಶಿವಗಂಗೆ ಅಂತ ಹೇಳಿ, ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾಗಿರುವಂತಹ ಈ ಜಾಗಕ್ಕೆ ನಾವಿವತ್ತು ಭೇಟಿ ಕೊಡ್ತಾ ಇದ್ದೀವಿ. ಸೊ ಇದು ಬ್ಯಾಂಗ್ಳೂರಿಂದ 55 ಕಿಲೋಮೀಟರ್ಸ್ ದೂರ ಇದೆ ಮತ್ತು ದಾಬಸ್ಪೇಟೆಯಿಂದ 5 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗುತ್ತೆ. ನಾವು ಬೆಳಗ್ಗೆ 7:30 ಹಂಗೆ ಅಂತ ಹೊರಟ್ವಿ. ಆಮೇಲೆ ಅಲ್ಲಿ ಹೋಗೋಷ್ಟರಲ್ಲಿ 9:30 ಆಯಿತು. ಸೊ ಆಲ್ಮೋಸ್ಟ್ 2 ಅವರ್ಸ್ ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ದಾಬಸ್ಪೇಟೆ. ಸೊ ಇಲ್ಲಿ ವ್ಯೂ ತುಂಬಾ ಚೆನ್ನಾಗಿತ್ತು, ಮರ ಗಿಡಗಳಿಂದ ಕೂಡಿದೆ. ಸೊ ತುಂಬ ಚೆನ್ನಾಗಿ ಟ್ರಾವೆಲ್ ಮಾಡ್ಬೋದು. ರೋಡ್ ಕೂಡ ಅಷ್ಟೇ ಕ್ಲಿಯರಾಗಿ ಸ್ಮೂತ್ ಟ್ರಾವೆಲಿಂಗಿಗೆ ಮತ್ತು ಹ್ಯಾಪಿ ಜರ್ನಿಗೆ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಬೇಗ ಹೊರಟಿರೋದ್ರಿಂದ ಸ್ವಲ್ಪ ಸ್ನ್ಯಾಕ್ಸು ಮತ್ತು ವಾಟರ್ ಬಾಟಲ್ ಇಟ್ಕೊಂಡಿದ್ವಿ. ಒಬ್ಬೊಬ್ಬರು 3 ಬಾಟಲ್ ಇಟ್ಕೊಂಡಿದ್ವಿ. ಸೊ ನಾವು 4 ಮೆಂಬರ್ಸ್ ಇದ್ವಿ. ಟ್ರೆಕ್ಕಿಂಗು ಮತ್ತು ತುಂಬ ದೊಡ್ಡ ಮೌಂಟೇನ್ ಅಲ್ವಾ, ಸೊ ಸುಸ್ತಾಗುತ್ತೆ ಅಂತ ಹೇಳಿಬಿಟ್ಟು ವಾಟರ್ ಬಾಟಲ್ಸ್ನ ಜಾಸ್ತಿನೇ ಇಟ್ಕೊಂಡಿದ್ವಿ. ನನ್ನ ಸಜೆಷನ್ ನಿಮಗೂ ಅಷ್ಟೇ, ಜಾಸ್ತಿ ವಾಟರ್ ಬಾಟಲ್ಸ್ ಇಟ್ಕೊಳ್ಳೋದು ಬೆಸ್ಟು. ಯಾಕಂದರೆ ಅಲ್ಲಿ ಹೋಗ್ತಾ ಇದ್ದ ಹಾಗೆ ಆ ಬಿಸಿಲಿನ ತಾಪಕ್ಕೆ ನಮಗೆ ದಾಹ ಜಾಸ್ತಿ ಆಗುತ್ತೆ. ಅಲ್ಲಿ ಅಂಗಡಿಗಳಿದ್ರೂ ಕೂಡ ಅಲ್ಲಿ ರೇಟು ತುಂಬಾ ಜಾಸ್ತಿ. ಸೊ ನಾವಿವಾಗ ದಾಬಸ್ಪೇಟೆ ಹತ್ತಿರ ಇಳಿದಿದ್ದೀವಿ ಮತ್ತು ಇಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಪರ್ ಪರ್ಸನ್ಗೆ 30 ರೂಪೀಸ್ ಇರುತ್ತೆ ಮತ್ತು ಇಲ್ಲಿಂದ ಶಿವಗಂಗಾ ಬೆಟ್ಟಗೆ 5 ಕಿಲೋಮೀಟರ್ಸು. ಸೊ ಇಲ್ಲಿಂದ ಬೆಟ್ಟದ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಇಷ್ಟು ದೊಡ್ಡ ಬೆಟ್ಟನ ನಾವಿವಾಗ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಹೌದು, ನಮ್ಮಲ್ಲಿ ಹೋಪ್ ಮತ್ತು ಕಾನ್ಫಿಡೆನ್ಸ್ ಇದೆ. ಸುಸ್ತಾಗಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ತಿಂಡಿಗಳು ಹಾಗೆಯೇ ವಾಟರ್ ಬಾಟಲ್ಸ್ ಕೂಡ ಇಟ್ಕೊಂಡಿದ್ದೀವಿ. ಇಷ್ಟು ದೊಡ್ಡ ಶಿವಗಂಗೆ ಬೆಟ್ಟನ ಇವಾಗ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಮತ್ತು ಇಲ್ಲಿ ಏನು ಅಂದರೆ ಆಟೋದಲ್ಲಿ ನಮ್ಮನ್ನ ಟೆಂಪಲ್ ಗೇಟ್ ಹತ್ರನೇ ಬಿಡ್ತಾರೆ. ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಬೆಟ್ಟ. ಸೊ ಆಟೋಯಿಂದ ಇಳಿದ ಮೇಲೆ ನಾವು ದೇವಸ್ಥಾನದೊಳಗಡೆ ಬಂದ್ವಿ. ಸೊ ಒಳಗಡೆ ಬರೋಕ್ಕಿಂತ ಮುಂಚೆ ನಮಗೆ ಅಲ್ಲಿ ಕೇಳಿದ್ರು ಹೇಗೆ ಬಂದಿದ್ರಿ ಅಂತ ಹೇಳಿ. ಸೊ ನಾವು ಬಸ್ಸಿಂದ ಬಂದ್ವಿ ಅಂತ ಹೇಳಿದಾಗ ಹಾಗೆ ಒಳಗೆ ಬಿಟ್ಟರು. ಸೊ ಕಾರಿಂದ ಏನಾದರೂ ಬಂದರೆ ಟಿಕೆಟ್ ಏನೋ ಈಸ್ಕೊಬೇಕು, ನನಗೆ ಅದ್ರ ಬಗ್ಗೆ ಕ್ಲೀನಾಗಿ ಗೊತ್ತಿಲ್ಲ. ಬಟ್ ನಾವು ಬಸ್ಸಿಂದ ಬಂದ್ವಿ ಅಂತ ಹೇಳಿದ್ದಕ್ಕೆ ಬಿಟ್ಟರು. ಸೊ ಇದು ಕಾಣಿಸ್ತಾ ಇದೆ, ನಾವು ದೇವರ ದರ್ಶನ ಮಾಡಾದಮೇಲೆ ಇದು ಆಚೆ ಕಡೆ ವ್ಯೂ. ಇಲ್ಲಿ ಫೋಟೋಸ್ನ ತೆಗೆಯೋಕ್ಕೆ ಅವಕಾಶ ಇದೆ. ಬಟ್ ಅಲ್ಲಿ ನಾವು ಒಳಗಡೆ ಈಶ್ವರನ ದರ್ಶನ ಮಾಡುವಾಗ ಅಲ್ಲಿ ಯಾವ ಫೋಟೋಸ್ ಕೂಡ ಅಲೋ ಇಲ್ಲ. ಅಲ್ಲಿ ಈಶ್ವರನಿಗೆ ಹಾಲಿನಲ್ಲಿ ಅಭಿಷೇಕ ಮಾಡಿದ್ರು ಮತ್ತು ಪಂಚಾಭಿಷೇಕವನ್ನು ಕೂಡ ಮಾಡಿದ್ರು. ಇಲ್ಲಿನ ವಿಶೇಷತೆ ಏನಂದರೆ, ನೀವು ತುಪ್ಪ ಕೊಟ್ಟರೆ ಇಲ್ಲಿ ಬೆಣ್ಣೆ ಆಗುತ್ತೆ. ಸೊ ಇದ್ರ ವಿಶೇಷತೆ ಅದು. ಈಶ್ವರನ ದೇವಸ್ಥಾನ ಒಳಗಡೆ ಹೋದಾಗ ಅದು ನಿಮಗಂದರೆ ಗುಹೆ ಥರ ಭಾವನೆ ಬರುತ್ತೆ. ಒಟ್ಟಾರೆಯಾಗಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ನಡೀತು. ನಮ್ಮ ಕಣ್ಗಳಿಗೂ ಕೂಡ ತುಂಬಾ ಖುಷಿ ಆಯಿತು. ಅಂತಹ ವಂಡರ್ಫುಲ್ ವ್ಯೂನ ನೋಡೋಕ್ಕೆ ನಿಜ ನಾವು ಪುಣ್ಯ ಮಾಡಿರಬೇಕು. ನೆಕ್ಸ್ಟು ಮೇಲೆ ಬಂದ್ವಿ. ಅಲ್ಲಿ ನಾವು ನಮ್ಮ ಚಪ್ಪಲಿನ ಇಟ್ಟಿದ್ವಿ ಸ್ಟ್ಯಾಂಡ್ ಮೇಲೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮಂಗಗಳು. ಹೌದು, ಮಂಗಗಳ ಕಾಟ ಮಾತ್ರ ತುಂಬಾ ಇದ್ದಾವೆ. ನಾವು ಸುಮ್ಮನೆ ಇದ್ದರೂ ಕೂಡ ಬ್ಯಾಗ್ ಯಾರು ಹಾಕ್ಕೊಂಡಿರ್ತಾರೆ, ಹಾಗೆ ಏನಾದರೂ ತಿಂಡಿ ಎಲ್ಲ ಕ್ಯಾರಿ ಮಾಡ್ತಾಯಿದ್ರೆ ಅವು ನಮ್ಮನ್ನ ಅಟ್ಯಾಕ್ ಮಾಡ್ತವೆ. ನಮ್ಮಮ್ಮ ಹಾಗೆ ಮೊಬೈಲ್ ಫೋನ್ನ ಇಟ್ಕೊಂಡಿದ್ರು. ಅದನ್ನು ನೋಡಿಬಿಟ್ಟು ಅದೇನೋ ತಿಂಡಿ ಅಂತ ಹೇಳಿ ನಮ್ಮಮ್ಮನಿಗೆ ಹತ್ತಿರ ಬಂತು. ನಮ್ಮಮ್ಮ ಸುಮ್ಮನೆ ಅದನ್ನು ಹಾಗೆ ಕಳಿಸಿದ್ರು. ಕೆಳಗಡೆ ಈ ಮಂಗಗಳು ಪಾಪ, ಬಟ್ ಮೇಲೆ ಹೋಗ್ತಾ ಹೋಗ್ತಾ ಫುಲ್ ಅಗ್ರೆಸಿವ್ ಆಗಿಬಿಡ್ತವೆ. ಇಲ್ಲಿ ಈ ಥರ ಕೇಜಸ್ ಹಾಕಿದ್ದಾರೆ, ಆದರೂ ಕೂಡ ಈ ನೆಟ್ಸ್ ಒಳಗಡೆ ಹೇಗೆ ಬಂದಿದ್ದಾವೆ ನೀವೇ ನೋಡ್ತಾ ಇದ್ದೀರಾ. ಅಲ್ಲಿ ಪಾಪ ಕೆಲವ್ರದ್ದು ಬಾಟಲ್ಸು, ಸ್ನ್ಯಾಕ್ಸು ಅದನ್ನೆಲ್ಲ ಕಸಿದುಕೊಂಡು ಹೋಗ್ತಾ ಇದ್ದಾವೆ. ಸೊ ಟೆಂಪಲ್ ಒಳಗಡೆ ಈ ಜಾಗದಲ್ಲಿ ಇಷ್ಟೊಂದು ಮಂಗಗಳಿದ್ದಾವೆ. ಏನು ಟ್ರೆಕ್ಕಿಂಗ್ ಮಾಡುವಾಗ ಎಷ್ಟು ಮಂಗಗಳಿರ್ತಾವೋ ಗೊತ್ತಿಲ್ಲ. ಬಟ್ ಆದರೂ ಕೂಡ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಹ್ಯಾಂಡಲ್ಲಿ ಕ್ಯಾರಿ ಮಾಡುವಂತಹ ಬ್ಯಾಗ್ಸ್ನ ದಯವಿಟ್ಟು ಇಟ್ಕೊಳ್ಬೇಡಿ. ಯಾಕಂದರೆ ಅದು ನಮಗೆ ಸೇಫ್ ಅಲ್ಲ. ಮಂಗಗಳು ಆರಾಮಾಗಿ ಬರ್ತವೆ. ಏನೇ ಆದರೂ ಕೂಡ ಬಾಟಲ್ಸ್ ಕ್ಯಾರಿ ಮಾಡಬೇಕು ಅಂದರೂ ಕೂಡ ಸ್ಕೂಲ್ ಬ್ಯಾಗ್ಸ್ ಥರ ಇರುತ್ತಲ್ಲ ಅದನ್ನೇ ಹಾಕ್ಕೊಳ್ಳಿ. ಬಟ್ ಆದರೂ ಕೂಡ ಮೇಲೆ ಹೋಗ್ತಾ ಹೋಗ್ತಾ ಮಂಗಗಳು ತುಂಬಾ ಜೋರಿದ್ದಾವೆ. ನಮ್ಮ ಬ್ಯಾಗ್ ಜಿಪ್ನ ಕೂಡ ಓಪನ್ ಮಾಡ್ತವೆ.
ಸೊ ಅದಕ್ಕೆ ನಾವು ಹುಷಾರಾಗಿರಬೇಕು. ಸೊ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಮೇಲೆ ಹೋಗ್ತಾ ಇದ್ದೀವಿ, ತುಂಬಾ ಮೇಲಿದ್ದಾವೆ. ಸೊ ಸ್ಟೆಪ್ಸು ತುಂಬಾ ಚೆನ್ನಾಗಿದ್ವು, ಮುಂಚೆ ಬಂದಾಗ ತುಂಬಾ ಚೆನ್ನಾಗಿದ್ವು. ಬಟ್ ಈ ಸತಿ ಹೋದಾಗ ಏನಾಗಿದೆ ಅಂದರೆ ಮೆಟ್ಲುಗಳೆಲ್ಲ ಸವದು ಆ ಕಲ್ಲುಗಳೆಲ್ಲ ಮುರಿದು ಹೋಗಿದೆ. ಸೊ ತುಂಬಾ ಕಷ್ಟ ಆಗುತ್ತೆ. ಸೊ ಕೆಳಗಡೆ ವ್ಯೂ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಈಗ ಜಸ್ಟ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಮಗೆ ಹೋಪ್ ಇದೆ ನಾವು ಮುಡ್ತೀವಿ ಎಂಡ್ ತನಕ ಅಂತ, ನೋಡೋಣ ಏನಾಗುತ್ತೆ ಅಂತ. ಸೊ ಹತ್ತುತ್ತಾ ಇದ್ದೀವಿ, ನನಗೆ ತುಂಬ ಖುಷಿ. ಬಟ್ ತುಂಬ ಬಿಸಿಲಿದೆ, ಸೊ ಬೇಗ ಬಂದು ಜರ್ನಿ ಮುಗಿಸ್ಬೇಕು. ನನ್ನ ಪ್ರಕಾರ ಇಲ್ಲಿ 4 ಅವರ್ಸ್ ಹತ್ತಕ್ಕೆ ಮತ್ತು 4 ಅವರ್ಸ್ ಇಳಿಯೋಕ್ಕೆ ಆಗಿಬಿಡತ್ತೆ. ನೋಡ್ತಾ ಇದ್ದೀರಾ, ನನಗೆ ತುಂಬ ಖುಷಿ ಆಗ್ತದೆ ಹತ್ತಿ. ಬಟ್ ಇನ್ನೂ ಸ್ಟಾರ್ಟಿಂಗ್ ಅಷ್ಟೇ, ನೋಡಬೇಕು. ಸೊ ಬೆಳಗ್ಗೆ ಸ್ವಲ್ಪನೇ ತಿಂದಿದ್ದರಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಒಂದು ಚಿಕ್ಕ ಜಾಗ ಇತ್ತು, ಅಲ್ಲಿ ನಾವು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ವ್ಯೂ ನೋಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದುಬಿಟ್ಟು 11:30 ಹಾಗೆ ನಾವು ಸ್ಟಾರ್ಟ್ ಮಾಡಿದ್ವಿ ವಾಕ್ ಮಾಡೋಕ್ಕೆ. ನಾನು ಒಬ್ಬೊಬ್ಬರು 3 ಬಾಟಲ್ಸ್ನ ಕ್ಯಾರಿ ಮಾಡ್ತಿದ್ದಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಬ್ಯಾಗ್ನ ಕೊಟ್ಟಿದ್ವಿ. ಸೊ ಈಗಷ್ಟೇ ಸ್ಟಾರ್ಟ್ ಮಾಡಿರೋದು ಜರ್ನಿ, ಇನ್ನೂ ತುಂಬ ಹತ್ತದಿದೆ. ಈಗ ಬಿಸಿಲಿಗೆ ಅಂತ ಹೇಳಿಬಿಟ್ಟು ನಾವೆಲ್ಲ ಕ್ಯಾಪ್ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀವಿ. ನಮ್ಮನ್ನ ನಾವು ಹೈಡ್ರೇಟ್ ಮಾಡಿ ಇಟ್ಕೊಬೇಕು. ಮತ್ತು ಈ ಬಿಸಿಲಿನ ತಲೆನೋವು ಉಂಟು, ಅದಕ್ಕೋಸ್ಕರ. ಮತ್ತು ಇಲ್ಲಿ ತುಂಬ ಪ್ಲಾಸ್ಟಿಕ್ಸ್ ಬಿಸಾಕಿದ್ದಾರೆ, ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಪ್ಲಾಸ್ಟಿಕ್ಸು. ಹಬ್ಬ ಈ ತಿಂದವರೆಲ್ಲ ಅಲ್ಲೇ ಕುಡಿದ್ಬಿಟ್ಟು ಅಲ್ಲೇ ಬಿಸಾಕ್ತಾ ಇದ್ದಾರೆ. ಇದರಿಂದ ನಮ್ಮ ಎನ್ವಿರಾನ್ಮೆಂಟ್ ಕೂಡ ಹಾಳಾಗ್ತಾನೇ ಇದೆ. ಸೊ ಅದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಅಲ್ಲಿರುವಂತಹ ಡಸ್ಟ್ಬಿನ್ಸ್ ಅಥವಾ ನಿಮ್ಮ ಬ್ಯಾಗಲ್ಲಿ ನೀವು ಕ್ಯಾರಿ ಮಾಡ್ಕೊಳ್ಳಿ. ದಯವಿಟ್ಟು ಅಲ್ಲಿ ಬಿಸಾಕ್ಬಿಟ್ಟು ಅಲ್ಲಿ ಯಾವ ಪ್ರಾಣಿ ಇರುತ್ತೋ ಅದನ್ನು ತಿಂದು ಅವು ಯಾಕೆ ಆರೋಗ್ಯನ ಹಾಳು ಮಾಡ್ಕೊಬೇಕು. ಅದಕ್ಕೋಸ್ಕರ ನೀವು ಏನು ತಿಂತೀರೋ ಅದನ್ನು ನಿಮ್ಮ ಜೊತೆನೇ ಇಟ್ಕೊಳ್ಳಿ, ಎಲ್ಲೂ ಬಿಸಾಕಕ್ಕೆ ಹೋಗಬೇಡಿ ಅಷ್ಟೇ. ಸೊ ಆಲ್ರೆಡಿ ಈಗ ಸ್ವಲ್ಪ ದೂರ ಹತ್ತಿದ್ದೀವಿ, ಬಟ್ ಇನ್ನೇನು ಹತ್ತಿರ ಏನು ಅಷ್ಟೇನು ಬಂದಿಲ್ಲ. ಇಲ್ಲಿ ಮರಗಳಿಂದ ತುಂಬ ಕೂಡಿದೆ. ಆ ಕಡೆ ಕೆಳಗಡೆ ವ್ಯೂ ನೋಡಿದ್ರೆ ತುಂಬ ಮೇಲೆ ಹತ್ತಿದ್ದೀವಿ ಅನಿಸುತ್ತೆ. ಬಟ್ ಇನ್ನೂ ಸ್ಟಿಲ್ ಅಲ್ಲಿ ಹೋಗಬೇಕು. ನೀವು ನೋಡ್ತಾ ಇದ್ದೀರಾ, ಅಷ್ಟು ಮೇಲೆ ಹೋಗ್ಬೇಕು. ಇನ್ನೂ ಫುಲ್ ಸುಸ್ತಾಗಿಬಿಟ್ಟಿದ್ದೀವಿ. ಇಷ್ಟಕ್ಕೆ ಸುಸ್ತಾಗಿದ್ದೀನಿ, ಅಷ್ಟು ಮೇಲೆ ಹತ್ತುತ್ತೀವಿ. ಬಟ್ ನಮ್ಮ ಕಾನ್ಫಿಡೆನ್ಸ್ ಮಾತ್ರ ಹೈ ಲೆವೆಲಲ್ಲೇ ಇದೆ. ನೋಡೋಣ. ಸ್ವಲ್ಪ ದೂರ ನಿಮಗೆ ವರಳ್ಕಲ್ಲಂತ ತೀರ್ಥ ಸಿಗುತ್ತೆ. ಅಲ್ಲಿ ಒಬ್ಬರಿಗೆ ನಿಮಗೆ 5 ರೂಪೀಸ್ ಎಂಟ್ರಿ ಫೀಸ್ ಅಂತ ಇರುತ್ತೆ. ಒಳಗೆ ಹೋದಾಗ ನಿಮಗೆ ಗುಹೆ ಥರ ಭಾವನೆ ಬರುತ್ತೆ, ಯಾಕಂದರೆ ನಾವು ಗುಡ್ಡದ ಕೆಳಗಡೆನೇ ಇರ್ತೀವಲ್ಲ. ಸೊ ಅದಕ್ಕೋಸ್ಕರ ದೇವರ ದರ್ಶನ ಆದಮೇಲೆ ಹಿಂದಿನ ಭಾಗಕ್ಕೆ ಬಂದ್ವಿ. ಅಲ್ಲಿ ನಮಗೆ ವರಳುಕಲ್ಲು ತೀರ್ಥ ಸಿಗುತ್ತೆ. ಆ ಕಲ್ಲು ಒಳಗಡೆ ಸ್ವಲ್ಪ ಆಳದಲ್ಲಿ ನಮಗೆ ತೀರ್ಥ ಸಿಗುತ್ತೆ. ಕೈ ಉದ್ದ ಇದ್ದರೆ ಆರಾಮಾಗಿ ನಮಗೆ ಸಿಗುತ್ತೆ. ಕುಟುಂಬದವ್ರು ಎಲ್ಲರಿಗೂ ನಮಗೆ ಸಿಕ್ತು. ಆಮೇಲೆ ಹೀಗೆ ಮುಂದೆ ಹೋದ್ವಿ. ಮಂಗಗಳ ಕಾಟ ಜಾಸ್ತಿ ಆಯಿತು, ಅದಕ್ಕೋಸ್ಕರ ನಾನು ಈ ದೊಡ್ಡ ಇದನ್ನು ಇಟ್ಕೊಂಡಿದ್ದೀನಿ, ಮರದ ಕೋಲು. ಅವಾಗೇನು ಹಾರು ಮಾಡೋಕ್ಕಲ್ಲ, ಬಟ್ ಹೆದರ್ಸೋಕ್ಕೆ ಅಂತ ಹೇಳಿ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟೊಂದು ಪ್ಲಾಸ್ಟಿಕ್ ಬಾಟಲ್ಸು, ಪೇಪರ್ಸ್, ಕವರ್ಸ್ನೆಲ್ಲ ಇಲ್ಲೇ ಬಿಸಾಕಿ ಹೋಗಿದ್ದಾರೆ. ನಮಗೆ ವಾಕ್ ಮಾಡಿ ಸುಸ್ತಾಯಿತು ಅಂತ ಹೇಳಿಬಿಟ್ಟು ನಾವಿಲ್ಲಿ ಕೂತ್ಕೊಂಡಿದ್ವಿ. ಬಟ್ ಅಲ್ಲಿರೋ ಒಂದು ಎನ್ವೈರ್ನಮೆಂಟ್ನ ನೋಡಿ ತುಂಬಾ ಬೇಜಾರಾಯಿತು. ಅಲ್ಲಿ ಸರೌಂಡಿಂಗ್ ಅವರು ಫುಲ್ ಹಾಳು ಮಾಡಿಬಿಟ್ಟಿದ್ದಾರೆ. ಇಷ್ಟೊಳ್ಳೆ ಜಾಗದಲ್ಲಿ ಈ ಥರ ಕಸ ಬಿಸಾಡೋದು, ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಈ ಕಸಗಳನ್ನ ಬಿಸಾಡೋದು ನನ್ನ ಪ್ರಕಾರ ತಪ್ಪು. ಯಾಕಂದರೆ ಇದರಿಂದ ಇಲ್ಲಿ ಮಂಗಗಳಿರ್ತಾವಲ್ವ, ಸೊ ಅವು ಅದನ್ನೇನೋ ಫುಡ್ ಇದೆ ಅಂತ ಹೇಳಿ ಆ ಪ್ಲಾಸ್ಟಿಕ್ನ ಸೇವನೆ ಮಾಡಿ ಅವು ಆರೋಗ್ಯಗಳನ್ನ ಹಾಳು ಮಾಡ್ಕೊತಾ ಇದ್ದಾವೆ. ಸೊ ಮಂಗಗಳನ್ನ ನೋಡಿ, ಇಲ್ಲಿ ಮಂಗಗಳೆಲ್ಲ ಸ್ವಲ್ಪ ಪಾಪನೇ ಇದ್ದಾವೆ. ಬಟ್ ಬ್ಯಾಗ್ಸ್ನೆಲ್ಲ ಹುಷಾರಾಗಿ ಇಟ್ಕೊಬೇಕು. ನಾವು ಅದಕ್ಕಂತ ಹೇಳಿಬಿಟ್ಟು ಒಂದು ಐಸ್ ಕ್ರೀಮ್ನ ಕೊಡಿಸಿದ್ವಿ. ಪಾಪ ಅದು ತಿಂತಾ ಇದೆ ಆರಾಮಾಗಿ. ಈ ಬೇಸಿಗೆಗಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡೋದು ತುಂಬಾ ಉತ್ತಮ. ಬಟ್ ಹಾಗಂತ ಹೇಳಿಬಿಟ್ಟು ಮೇಲೆ ಹೋಗ್ತಾ ನನ್ನ ಪ್ರಕಾರ ಅಲ್ಲಿ ಮಂಗಗಳು ತುಂಬ ಅಗ್ರೆಸಿವ್ ಆಗಿರ್ತವೆ. ಅಲ್ಲೇನು ನನ್ನ ಪ್ರಕಾರ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅವೇ ಕಿಸ್ಕೊಳ್ಳೋಕೆ ಬರ್ತವೆ. ಅದಕ್ಕೋಸ್ಕರನೇ ಇಲ್ಲಿ ಒಂದೇ ಇತ್ತು ಅಂತ ಹೇಳಿಬಿಟ್ಟು ನಾವು ಅದಕ್ಕೆ ಒಂದು ಐಸ್ ಕ್ರೀಮ್ನ ಕೊಟ್ವಿ. ಸೊ ಹೀಗೆ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಐಸ್ ಕ್ರೀಮ್ ಕೊಟ್ವಿ ಅಂತ ಹೇಳಿ ಕೆಲವೊಂದು ಜಾಸ್ತಿ ಮಂಗಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಸೊ ಮತ್ತೆ ಐಸ್ ಕ್ರೀಮ್ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮಲ್ಲೇ ಕ್ಯಾರಿ ಮಾಡಿದ್ವ ಬಾಳೆಹಣ್ಣು ಕೊಟ್ಟು ಮತ್ತೆ ಮುಂದೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿಂದ ವರಳ್ಕಲ್ಲಿಂದ ಜರ್ನಿ ತುಂಬಾ ಕಷ್ಟ. ಶಕ್ತಿ ಇದ್ದವರು, ನಿಮ್ಮ ಕೈಯಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ, ಸಾಧಿಸೋ ಛಲ ಇದ್ದರೆ ಮಾತ್ರ ಇಲ್ಲಿಂದ ಜರ್ನಿನ ಕಂಟಿನ್ಯೂ ಮಾಡಿ. ಯಾಕಂದರೆ ಇಲ್ಲಿ ಮೌಂಟೇನ್ ಸೈಡಲ್ಲೇ ಮೆಟ್ಲುಗಳನ್ನ ಕತ್ತಿರ್ತಾರೆ. ನೋಡ್ತಿದ್ರೆ ಎಷ್ಟು ಭಯಂಕರವಾಗಿದೆ. ವಯಸ್ಸಾದವ್ರಿಗೆ ನಾನು ಸಜೆಸ್ಟ್ ಮಾಡಲ್ಲ. ಸೊ ನಾವು ಇಲ್ಲಿದ್ದೀವಿ, ಇನ್ನೂ ಅಷ್ಟು ಮೇಲೆ ಹತ್ತೋದಿದೆ.
ಸೊ ಅದೇ ನಾನೇನು ಹೇಳ್ತೀನಿ ಅಂದರೆ ನೀವು ಇವಾಗ ಪ್ರಾಯದ ನಾವು ಹತ್ಬೋದು, ಬಟ್ ವಯಸ್ಸಾದವ್ರಿಗೆ ತುಂಬ ಕಷ್ಟ. ಸೊ ನೀವು ಕಲ್ಲು ಹತ್ರ ಹೋಗಿಬಿಟ್ಟು ಅಲ್ಲಿ ತನಕ ಹೋಗಿ ಅಲ್ಲಿಂದ ತೀರ್ಥನ ತೊಗೊಂಡ್ಬಿಟ್ಟು ವಾಪಸ್ ಹೋಗೋದಿದ್ರು ಹೋಗ್ಬೋದು. ಬಟ್ ನಾವು ಇಷ್ಟು ದೂರ ಬಂದಿದ್ದೀವಿ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಪೇರೆಂಟ್ಸ್ ಮುಂಚೆ ಹೋಗಿದ್ರು ಅಂದರೆ, ಬಟ್ ಈ ಸತಿ ನಾನು ಬರ್ತಾ ಇರೋದಿಲ್ಲ. ಸೊ ಎಲ್ಲ ಒಟ್ಟಿಗೆ ಒಂದು ಸತಿ ಹೋಗೋಣ ಅಂತ ಹೇಳಿಬಿಟ್ಟು ಹತ್ತಿದ್ದೀವಿ. ಇಲ್ಲೊಂದು ಶಿವ ಪಾರ್ವತಿದೊಂದು ಪುಟ್ಟು ವಿಗ್ರಹನ ಇಟ್ಟಿದ್ದಾರೆ. ಇವಾಗ ಇನ್ನು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೇಲೆ ಹೋಗೋಕ್ಕೆ. ಹೋಗ್ತಿದೆ, ಬಟ್ ಇಲ್ಲಿಂದ ನಮಗೆ ಮಂಗಗಳ ಕಾಟ ಜಾಸ್ತಿ ಆಗುತ್ತೆ, ಸೊ ಹುಷಾರಾಗಿರಬೇಕು. ನೋಡ್ತಾ ಇದ್ದೀರಾ ಈ ಡೇರಿಂಗ್ ಜರ್ನಿಗೆ ಇವಾಗ ನಾವು ಹತ್ತಾ ಇದ್ದೀವಿ. ಇಲ್ಲಿ ಗುಡ್ಡದಿಂದನೇ ಮೆಟ್ಲುಗಳನ್ನ ಮಾಡಿದ್ದಾರೆ. ಸೊ ಇಲ್ಲಿ ಸೌದು ಈ ಮೆಟ್ಲುಗಳು ಈ ಥರ ಅವಸ್ಥೆಗೆ ಬಂದುಬಿಟ್ಟಿದ್ದಾವೆ. ಸೊ ಅದರಲ್ಲಿ ನಾವು ಹತ್ತುತ್ತಾ ಇದ್ವಿ. ತುಂಬಾ ಭಯ ಆಗುತ್ತೆ, ಯಾಕಂದರೆ ಗ್ರಿಲ್ ವ್ಯವಸ್ಥೆ ಚೆನ್ನಾಗಿದೆ, ಬಟ್ ಕೆಲವೊಂದು ಕಡೆ ಎಲ್ಲ ಗ್ರಿಲ್ ಹಾಳಾಗಿದೆ. ಸೊ ಹತ್ತುವಾಗ ಸ್ವಲ್ಪ ಭಯ ಆಗುತ್ತೆ. ಮತ್ತು ಈ ಮೆಟ್ಲುಗಳು ಈ ಅವಸ್ಥೆಗೆ ಬಂದಿರೋದ್ರಿಂದ ಹತ್ತುವಾಗ ಸ್ವಲ್ಪ ಜಾರೋ ಅನುಭವಗಳು ಆಗ್ತವೆ. ಸೊ ಹುಷಾರಾಗಿರಬೇಕು. ಸೊ ಅವಾಗಲೇ ತೋರಿಸಿದ್ನೆಲ್ಲ ಮೇಲೆ ಹೋಗ್ತಾ ಇರೋ ವಿಡಿಯೋ, ಅಲ್ಲಿ ಅಲ್ಲೇ ನಮ್ಮ ಅಮ್ಮಂಗೆ 2-3 ಮಂಗಗಳು ಅಟ್ಯಾಕ್ ಮಾಡಿದ್ದು. ಯಾಕಂತ ಅಂದರೆ ಬ್ಯಾಗ್ ಹಿಡ್ಕೊಂಡಿದ್ರಲ್ಲ, ಬಟ್ ಬ್ಯಾಗ್ ಹಿಡ್ಕೊಂಡು ಇಲ್ಲ ಅಂದ್ರೂ ಆಗಲ್ಲ, ಯಾಕಂದರೆ ಬಾಟಲ್ಸ್ನ ಹಿಡ್ಕೊಳ್ಬೇಕು, ಸ್ನ್ಯಾಕ್ಸ್ನ ಇಟ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ. ಸೊ ಇನ್ನು ನಂದಿ ಹತ್ತಿರ ಬಂದಿದ್ದೀವಿ. ಹತ್ತಿ ನಂದಿ ಹತ್ರ ಬಂದಿದ್ದೀವಿ. ಇಲ್ಲೇನೋ ಶಾಸನಗಳನ್ನು ಕಲ್ಲಲ್ಲಿ ಕೆತ್ತಿದ್ದಾರೆ, ನೀವು ನೋಡ್ತಾ ಇದ್ದೀರಾ, ಹಳೆಗನ್ನಡದಲ್ಲಿದೆ. ಸೊ ಇಷ್ಟು ಮೇಲಿದೆ, ನಾವು ಹತ್ತುತ್ತಾ ಇದ್ದೀವಿ. ಈಗ ನನಗೆ ಮಾತ್ರ ಇದೊಂದು ಭಯ ಆಯಿತು ಹತ್ತುವಾಗ. ಸೊ ನಾವಿನ್ನೇನು ಇದು ಧ್ವಜ ಹಾರಿಸಿದ್ರಲ್ಲ ಆ ಟಾಪ್ಗೆ ಆಲ್ರೆಡಿ ಬಂದ್ವಿ. ಆವಾಗ ಮುಂಚಿನ ಫೋಟೋ ಇದು, ಹತ್ತೋಕ್ಕಿಂತ ಮುಂಚೆ. ಬಟ್ ಈಗ ಹತ್ತಿದ ಮೇಲೆ ನಾವು ಫುಲ್ ಟಾಪ್ ವ್ಯೂಗೆ ಬಂದಿದ್ದೀವಿ. ಸೊ ನೋಡಿ, ಹತ್ತುವಾಗಲೂ ಕೂಡ ಅಲ್ಲಿ ಪ್ಲಾಸ್ಟಿಕ್ಸ್ನ ಆ ಕಡೆ ಸುತ್ತಮುತ್ತ ಬಿಸಾಕ್ಬಿಟ್ಟಿದ್ದಾರೆ. ಸೊ ಹತ್ತುವಾಗ ಹೀಗಿದ್ವಿ, ಹತ್ತಾದ್ಮೇಲೆ ಹೀಗಾಗಿದೆ. ತುಂಬ ಖುಷಿ ಆಗ್ತಾಯಿದೆ. ನಂದಿನ ತಲುಪ್ವಿ. ಅಲ್ಲಿ ನಂದಿಗೆ ಹೋಗಿಬಿಟ್ಟು ನಾವೇನು ನಮ್ಮಲ್ಲಿ ಏನು ಆಸೆ ಇದೆ ಅದನ್ನು ನಂದಿಯ ಕಿವಿಯಲ್ಲಿ ಹೇಳಿದ್ವಿ. ಅದಾದಮೇಲೆ ಹೀಗೆ ಹೋಗ್ತಾ ಇದ್ವಿ. ಕೆಳಗಡೆ ಆ ನಂದಿ ಹತ್ತ ಬಂದಮೇಲೆ ಇಲ್ಲಿ ಕೆಳಗಡೆ ವ್ಯೂ ಎಷ್ಟು ಚಿಕ್ಕದಾಗಿ ಕಾಣುತ್ತಲ್ಲ, ಫುಲ್ಲು ಹೋಲ್ ಒಂದು ಪ್ಲೇಸನ್ನು ನಮಗೆ ಫುಲ್ ಪುಟ್ಟದಾಗಿ ಆಟ ಸಾಮಾನು ಥರ ಕಾಣ್ತಾ ಇದೆ ಕೆಳಗಡೆಯಿಂದ. ಸೊ ಹೀಗೆ ಮೇಲೆ ಬಂದಮೇಲೆ ಅಲ್ಲಿ ಒಂದು ಸ್ವಲ್ಪ ಗಂಟೆಗಳನ್ನ ಕಟ್ಟಿರ್ತಾರೆ ನಂದಿಯ ಕಿವಿ ಹತ್ತಿರ, ಕತ್ತು ಹತ್ತಿರ. ಅಲ್ಲಿ ಸ್ವಲ್ಪ ಗಂಟೆನ ಬಾರಿಸ್ತಾ ಬಂದ್ವಿ. ಸೊ ಅದೇ ನಿಮ್ಮ ಗ್ರಿಲ್ನ ತೋರಿಸಿದ್ನಲ್ಲ ಎಷ್ಟು ಹಾಳಾಗಿ ಹೋಗಿದೆ. ಕೆಲವೊಂದು ಕಡೆ ಗ್ರಿಲ್ಸ್ ಚೆನ್ನಾಗಿದೆ, ಬಟ್ ಕೆಲವು ಕಡೆ ಇಲ್ಲ. ಸೊ ಏನೋ ಪುಟ್ಟ ಡ್ರಾಯಿಂಗ್ಸ್ ಈ ಥರ ಕೆತ್ತನೆಗಳನ್ನ ಮಾಡಿದ್ದಾರೆ ಕಲ್ಲಲ್ಲೇ, ಚೆನ್ನಾಗಿತ್ತು. ಕ್ಯಾಪ್ಚರ್ನ ಮಾಡ್ಕೊಂಡ್ವಿ ವೀಡಿಯೋನ. ಸೊ ನಂದಿಗೆ ಹತ್ತಬೇಕಂದ್ರೆ ಇಲ್ಲಿ ಮೇಲ್ಗಡೆ ಇಲ್ಲೇ ಇರೋದು ವ್ಯೂ ಪಾಯಿಂಟು. ಕೆಳಗಡೆಯಿಂದ ನೇಚರ್ ಫುಲ್ಲು ಚೆನ್ನಾಗಿ ಕಾಣುತ್ತೆ. ಹತ್ತುವಾಗ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಇಲ್ಲಿ ಮೆಟ್ಲುಗಳು ಸ್ವಲ್ಪ ಎಡ್ಜಸ್ಸು ತುಂಬಾ ಕಮ್ಮಿ ಇರುತ್ತೆ. ಸೊ ಹತ್ತುವಾಗ ನೀವು ಬೀಳ್ತಿದ್ದೀರಾ ಅಂತ ಅನಿಸುತ್ತೆ, ಬಟ್ ಗ್ರಿಲ್ ಹಿಡ್ಕೊಂಡು ಹುಷಾರಾಗಿ ಹತ್ತಬೇಕು. ಸೊ ಹತ್ತಿ ಬಂದ್ವಿ ಮೇಲೆ. ಸೊ ಫೋಟೋ ತೆಕ್ಕೋತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ, ಅಷ್ಟು ಮೇಲೆ ಹತ್ತಿದ್ದೀವಿ. ಆಗಲ್ಲ ಅಂತ ಅಂದ್ಕೊಂಡು ಆಮೇಲೆ ನಾವು ಹತ್ತಿರೋಂಥದ್ದು. ಇಷ್ಟು ದೊಡ್ಡ ಮೆಟ್ಲುಗಳನ್ನ ಹತ್ತಿ ಆಮೇಲೆ ಕೊನೆಗೆ ನಂದಿನ ತಲುಪಿದ್ದು ಒಂದು ಸಾಹಸನೇ. ಆಗುತ್ತೆ ಅಂದರೆ ಆಗುತ್ತೆ, ಬಟ್ ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗಲ್ಲ. ಸೊ ಅದಕ್ಕೆ ನಾವು ಪ್ರಯತ್ನವನ್ನು ಮಾಡಲೇಬೇಕು. ಸೊ ಆ ಧ್ವಜ ಕೂಡ ನಾವು ಅಲ್ಲಿವರೆಗೂ ನಾವು ಅಲ್ಲಿ ತಲುಪಿದ್ದೀವಿ. ನಮಗೆ ಪ್ರೌಡ್ ಫೀಲ್ ಆಗ್ತಾ ಇದೆ, ನಮಗೆ ಶಕ್ತಿ ಇದೆ ಅಂತ ನಾವು ಇದೊಂದು ತೋರಿಸ್ಕೊಳ್ಳೋಂತಹ ಇದೊಂದು ಡೇರಿಂಗ್ ಜರ್ನಿನೇ. ಆ ಬಿಸಿಲಲ್ಲಿ ಆ ಮಂಗನಗಳ ಕಾಟದಲ್ಲಿ ನಾವು ಹತ್ತಿರೋಂಥದ್ದು. ಅಲ್ಲಿ ಆ ಕಡೆ ನೋಡ್ತಿದ್ದೀರ ನಂದಿ ದರ್ಶನನ ಮುಗಿಸ್ಕೊಂಡು ಈಗ ಮೇಲೆ ಬಂದಿದ್ದೀವಿ.
ಮೇಲೆ ಕೂಡ ಒಂದು ಪುಟ್ಟ ದೇವಸ್ಥಾನ ಇದೆ. ಅಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ಅಲ್ಲಿ ಒಂದು ದೊಡ್ಡ ಗಂಟೆನ ಕೂಡ ಇಟ್ಟಿದ್ದಾರೆ. ಹೀಗೆ ಮೇಲೆ ಬಂದಮೇಲೆ ನೀವು ನೋಡ್ತಾ ಇದ್ದೀರಾ, ಇದು ಶಾಂತಲಾ ವ್ಯೂ ಪಾಯಿಂಟ್ ಅಂತ ಹೇಳೋದು. 2 ಕಂಬಗಳನ್ನ ನೋಡಿದ್ರಲ್ಲ, ಅಲ್ಲೇ ವಿಷ್ಣುವರ್ಧನ ಪತ್ನಿಯಾದ ಶಾಂತಲಾ ಒಂದು ಸುಂದರವಾದ ನೃತ್ಯಗಾರ್ತಿಯಾಗಿದ್ದರು. ಅವರಿಗೆ ಯಾವ ಗಂಡು ಮಗು ಇಲ್ಲ ಅಂತ ಹೇಳಿ ಒಂದು ಗಂಡು ಮಗುವನ್ನು ಅವರು ದತ್ತು ಪಡೆದಿರ್ತಾರೆ. ಆ 2 ಕಂಬಗಳನ್ನ ನೋಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಶಾಂತಲಾ ಅವರು ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದಂಥದ್ದು. ದತ್ತು ಪಡೆದ ಮಗವನ್ನು ಕೂಡ ಆ ಮಗು ಯಾವುದೋ ಒಂದು ಕಾರಣಕ್ಕಾಗಿ ಅಲ್ಲಿ ಸತ್ತು ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ತನ್ನ ವಂಶವನ್ನು ಉದ್ಧಾರ ಮಾಡೋಕ್ಕೆ ಇಲ್ಲಿ ಯಾವ ಪುತ್ರವೂ ಇಲ್ಲ ಅಂತ ಹೇಳಿ ಆ ಒಂದು ಶಾಂತಲಾ ವ್ಯೂ ಪಾಯಿಂಟ್ ಅಂತ ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಓಡಿ ಹೋಗಿ ಕಾಲನ್ನ ಜಾರ್ಕೊಂಡು ಅವಳು ಬಿದ್ದುಬಿಟ್ಲು. ಅಂದರೆ ಅವಳು ಸಾಯೋಕ್ಕೆ ಅಂತ ಹೋಗಿದ್ಲು. ಸೊ ಅಲ್ಲಿಂದ ಅಷ್ಟು ಒಂದು ಗ್ರೇಟ್ ಹೈಟಿಂದ ಬಿದ್ದರು. ಸೊ ಅದಕ್ಕೋಸ್ಕರನೇ ನಾವು 1-2 ಕಂಬಗಳನ್ನ ನೋಡಿದ್ರಲ್ಲ, ಅದನ್ನೇ ನಾವು ಶಾಂತಲಾ ವ್ಯೂ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ನಾವು ಫುಲ್ ವ್ಯೂನ ಕ್ಯಾಪ್ಚರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿತ್ತು. ಅಷ್ಟೆಲ್ಲ ಹತ್ಬಿಟ್ಟು ಕೊನೆಗೂ ಆ ಕಡೆ ಮೇಲೆ ಫುಲ್ ಬಂದಿದ್ದು ನಮಗೆ ತುಂಬಾ ಖುಷಿ ಅನ್ನಿಸ್ತು. ಸೊ ಅದೇ ನೀವು ನೋಡ್ತಿದ್ರಲ್ಲ, ಈ ಕಂಬ ಮತ್ತು ಧ್ವಜ, ಅದೇ ಶಾಂತಲಾ ವ್ಯೂ ಪಾಯಿಂಟ್. ಅಂತೂ ಇಂತೂ ಆಗುತ್ತೋ ಇಲ್ವೋ ಅಂತ ಹೇಳಿ ಕೊನೆಗೂ ಬೆಟ್ಟನ ಹತ್ತೇ ಬಿಟ್ವಿ. ಕೆಳಗೆ ಇಳಿಯುವಾಗ ಸುಮಾರಾಗಿ 2:30 ಆಗಿತ್ತು. 11:30ಗೆ ಸ್ಟಾರ್ಟ್ ಮಾಡಿ 2:00ಗೆ ನಾವು ಅಲ್ಲಿ ತಲುಪಿದ್ವಿ. ಶಾಂತಲಾ ವ್ಯೂ ಪಾಯಿಂಟು, ನಂದಿಯ ಒಂದು ವಿಗ್ರಹನ ನೋಡಿ ಎಲ್ಲ ಖುಷಿ ಆಯಿತು. ಮತ್ತು ಕೆಳಗಡೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೂ ಕೂಡ ಮಂಗನ ಭಯದಲ್ಲೇ ಕೆಳಗಡೆ ಇಳ್ಕೊಂಡು ಬರ್ತಾ ಇದ್ವಿ. ಅದಕ್ಕಿಂತ ಹೆಚ್ಚಾಗಿ ಆ ಬಿಸಿಲು ಅವಾಗ ಕಮ್ಮಿ ಆಗಿತ್ತು. ಬಟ್ ಮಂಗಗಳ ಭಯ, ಹಾಗೆ ಆ ಮೆಟ್ಲುಗಳನ್ನು ಇಳಿಯುವಾಗ ಕೂಡ ಅಷ್ಟೇ ಭಯ ಆಗ್ತಾಯಿತ್ತು, ಎಲ್ಲಿ ಕಾಲು ಜಾರಿಬಿಡುತ್ತೋ ಅಂತ ಹೇಳಿಬಿಟ್ಟು. ಗ್ರಿಲ್ಸ್ ಇದ್ರು, ಗ್ರಿಲ್ನ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡು ಕೆಳಗಡೆ ಇಳಿತಾ ಇದ್ವಿ. ಮತ್ತು ನಾವು ಬ್ಯಾಗ್ಸ್ನ ಕ್ಯಾರಿ ಮಾಡ್ತಾಯಿದ್ದಿಲ್ಲ, ತುಂಬಾ ಕಷ್ಟ ಆಗ್ತಾಯಿತ್ತು. ಬಟ್ ಸ್ಟಿಲ್ ನಾವು ಆರಾಮಾಗಿ ಹುಷಾರಾಗಿ ನಮ್ಮ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಕೆಳಗಡೆ ಇಳಿದ್ವಿ. ಇಳಿತಾ ಇರುವಾಗಲೂ ಕೂಡ ಒಂದು ನಾಯಿ ಬಂತು, ಪುಟ್ಟ ನಾಯಿ. ಅದಕ್ಕೊಂದು 2-3 ಬಿಸ್ಕೆಟ್ಸ್ನ ಹಾಕಿ ಅದು ನಮ್ಮನ್ನೇ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಹಿಂದೆ. ಆಮೇಲೆ ಎಲ್ಲೋ ಬೇರೆ ಕಡೆ ಹೋಯಿತು. ಅದಾದಮೇಲೆ ನಾವು ಕೆಳಗಡೆ ಬರ್ತಾಯಿದ್ವಿ. ಕೆಳಗಡೆ ಕೂಡ ವೀಡಿಯೋ ಮಾಡ್ಕೊಂಡು ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಮೇಲ್ಗಡೆ ಎಲ್ಲದೂ ಕೂಡ ಒಳ್ಳೆ ಆಟ ಸಾಮಾನುಗಳು ಇರುವೆ ಥರ ಕಾಣ್ತಿದ್ವು. ಬಟ್ ಕೆಳಗೆ ಬಂದುಬಿಟ್ಟು ಎಲ್ಲ ಹ್ಯೂಜಾಗಿ ಕಾಣಿಸ್ತಾ ಇದ್ವು. ಮೇಲೆ ಹೋಗುವಾಗ ಹೀಗಿತ್ತು ಸ್ಟಾರ್ಟಿಂಗಲ್ಲಿ, ಬಟ್ ಇಳಿಯುವಾಗ ಅಷ್ಟೇ ಇಳಿಯುವಾಗ ಕಾಲುಗಳೆಲ್ಲ ನಡುಗ್ತಾ ಇದ್ವಿ. ಯಾಕಂದರೆ ಮೇಲೆ ಹೋಗುವಾಗ ನಾವು ಅಷ್ಟು ಫೋರ್ಸ್ ಹಾಕಿ ಪ್ರೆಷರ್ ಹಾಕಿ ಹತ್ತಿರ್ತೀವಿ. ಬಟ್ ಇಳಿಯುವಾಗ ನಾವು ಲೂಸ್ ಬಿಡಬೇಕು, ಅಷ್ಟು ಪ್ರೆಷರ್ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಬ್ಯಾಲೆನ್ಸ್ ತಪ್ಪೋದು, ಅಲ್ಲಲ್ಲಿ ಒಂಥರ ಬೀಳೋ ಹಾಗಾಗೋದು ಅದು ಸಹಜ. ಆವಾಗ ಕಾಲುಗಳು ತುಂಬಾ ನಡುಗ್ತಾ ಇದ್ವು ಇಳಿಯುವಾಗ ಮಾತ್ರ. ಆದರೂ ಕೂಡ ಬಿಸಿಲು ಕಮ್ಮಿ ಇದ್ದಿದ್ದರಿಂದ ಒಳ್ಳೆಯದಾಯಿತು. ಆದರೆ ತುಂಬ ಜನರು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಇಳಿಯೋ ಸಮಯದಲ್ಲಿ. ಎಷ್ಟು ದೂರ ಹಾಗೆ ಮೇಲೆ ಹತ್ತುತ್ತಾ ಇರೋರೆಲ್ಲ ನಮ್ಮನ್ನ ಕೇಳ್ತಾಯಿದ್ರು, ಎಷ್ಟು ಹತ್ತಿದ್ದೀರಾ, ಹೇಗೆ ಹತ್ತಿದ್ರಿ, ಆಯಿತಾ ನಿಮ್ಮ ಕೈಯಲ್ಲಿ ಅಂತ. ನಾವು ಹೇಳಿದ್ವಿ ತುಂಬಾ ಕಷ್ಟ ಆಯಿತು, ಬಟ್ ಕಾನ್ಫಿಡೆನ್ಸ್ ಇತ್ತು ನಮ್ಮಲ್ಲಿ, ನಾವು ಹತ್ತೀವಿ ಅಂತ ನಾವು ಹತ್ತಿದ್ವಿ. ಸೊ ಅವರೆಲ್ಲ ಲೇಟಾಗಿ ಬಂದಿರೋದ್ರಿಂದ ಅವರಲ್ಲೇ ವರಡ್ಕಲ್ಲು ಹತ್ತಿರ ತೀರ್ಥನ ತೊಗೊಂಡು ಹಾಗೆ ಹೊರಡೋಕ್ಕೆ ಅಂತ ಹೋಗಿದ್ದರು. ಬಟ್ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಈ ಟ್ರೆಕ್ಕಿಂಗ್ಗೆ. ನನಗಂತೂ ನಂಬೋಕ್ಕಾಗ್ತಿಲ್ಲ, ಅಷ್ಟು ದೊಡ್ಡ ಬೆಟ್ಟನ ಹತ್ತಿದ್ದೀವಿ ಅಂತ ಹೇಳಿ. ಅದು ಒಂಥರ ಎಕ್ಸಾಂಪಲ್ ಆಗಿರುತ್ತೆ ಬೇರೆಯವ್ರಿಗೆ. ನಾವು ಹತ್ತಿದಾಗ ನಮ್ಮ ಕೈಲಿ ಎಷ್ಟು ಶಕ್ತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಎಕ್ಸಾಂಪಲ್ ಇದು.
ಇದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಬಂದಿರೋಂತಹ ವ್ಯೂ. ಇಲ್ಲಿ ಕೆಲವರು ಹೇಳ್ತಾರೆ ಶಿವ ಹಾಗೂ ಪಾರ್ವತಿಯವರು ಇಲ್ಲಿ ತಪಸ್ ಮಾಡಿದ್ದಾರೆ ಅಂತ ಹೇಳಿ. ಇನ್ನು ಕೆಲವರು ಹೇಳ್ತಾರೆ ಇಲ್ಲಿ ಅಗಸ್ತ್ಯ ಮುನಿಗಳು ಇಲ್ಲಿ ತುಂಬ ದಿವಸಗಳಲ್ಲಿ ತಪಸ್ಗಳನ್ನ ಮಾಡಿದ್ದಾರೆ ಅಂತ ಹೇಳಿ. ಅವರ ತಪಸ್ಸಿನ ಶಕ್ತಿ ಇನ್ನೂ ಈ ಬೆಟ್ಟದ ಮೇಲೆ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಸೊ ಇದೇ ನೋಡ್ತಾ ಇದ್ದೀರಲ್ಲ ಮುಂದೆ ಕಾಣಿಸ್ತಾ ಇರೋಂಥದ್ದೇ ದೇವಸ್ಥಾನ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಇಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ವಾಟರ್ ಬಾಟಲ್ಸ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. 70 ರೂಪೀಸ್ 1 ಲೀಟರ್ ಬಾಟಲ್ ಆಗಿಬಿಡುತ್ತೆ. ಹೌದು, ಅದಕ್ಕೋಸ್ಕರ ನಾವೇ ಕ್ಯಾರಿ ಮಾಡೋದ್ರಿಂದ ಸ್ವಲ್ಪ ಅಲ್ಲಿ ಹೋಗ್ತಾ ಇರೋ ಪ್ರವಾಸಿಗರು ಯಾರು ತಂದಿರಲಿಲ್ವ ನೀರು ಬಾಟ್ಲಿ ಅವ್ರಿಗೆ ಕೊಡೋಕ್ಕೆ ಸ್ವಲ್ಪ ಹೆಲ್ಪ್ಫುಲ್ ಆಯಿತು. ಈ ಬೆಟ್ಟದ ವಿಶೇಷತೆ ಏನಂದರೆ ಮೇಲ್ಗಡೆ ಟಾಪ್ ವ್ಯೂ ಇಂದ ನೋಡೋಕ್ಕೆ ಇದು ಸರ್ಪದ ಆಕಾರದಲ್ಲಿ ಕಾಣುತ್ತೆ. ಒಂದು ಸೈಡಲ್ಲಿ ಇದನ್ನು ಗಣೇಶನ ರೀತಿಯಲ್ಲಿ ಕಾಣುತ್ತೆ, ಮತ್ತೊಂದು ಸೈಡಲ್ಲಿ ನಂದಿ ಥರ ಕಾಣುತ್ತೆ. ಒಟ್ಟಾರೆಯಾಗಿ ಈ ಒಂದು ಗುಡ್ಡ ಶಿವಲಿಂಗದ ಆಕಾರದಲ್ಲಿದೆ. ಸೊ ಇಳಿವಾಗಷ್ಟೇನು ಕಷ್ಟ ಆಗಲಿಲ್ಲ, ಈಸಿಯಾಗಿ ಇಳ್ಕೊಂಡು ಬಂದ್ವಿ. ಸೊ ಇವಾಗ ಇಳಿತಾ ಇದ್ದೀವಿ. ಇನ್ನೇನು ದೇವಸ್ಥಾನದಿಂದ ಆಚೆ ಹೋಗಿದ್ದಾಗ ಆಲ್ರೆಡಿ 5:36 ಆಗಿತ್ತು. ಮನೆ ಬರೋಷ್ಟರಲ್ಲಿ 9 ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ, ತುಂಬ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ಅನ್ನಿಸಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.